ಸ್ನೇಹಿತರೆ, ಇವತ್ತೊಂದು ವಿಶೇಷವಾದ ಹಣ್ಣಿನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಎಲ್ಲ ಕಡೆ ಸಿಗದೇ ಇದ್ದರೂ ಕೂಡ ಎಲ್ಲೇ ಸಿಕ್ಕರೂ ಮನೆಗೆ ತರೋದನ್ನು ಮರಿಬೇಡಿ. ಇದರ ಅದ್ಭುತವಾದ ಉಪಯೋಗಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಹಣ್ಣು ಪನ್ನೇರಳೆ. ಇದು ವಿಶೇಷವಾಗಿ ಕೇರಳದಲ್ಲಿ ಹೆಚ್ಚಾಗಿ ಬೆಳೆಯುವಂಥ ಹಣ್ಣು. ನದಿ ದಡದಲ್ಲಿ ಕಡು ಮಣ್ಣಿನ ಪ್ರದೇಶದಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಈ ಪನ್ನೇರಳೆ. ಇದನ್ನು ಜಂಬೂ ನೇರಳೆ, ಪನ್ನೀರ್ ಹಣ್ಣು ಅಂತಲೂ ಕರೀತಾರೆ. ಇಂಗ್ಲೀಷ್ನಲ್ಲಿ ರೋಸ್ ಆ್ಯಪಲ್, ವಾಟರ್ ಆ್ಯಪಲ್, ಮಲಾಯ್ ಆ್ಯಪಲ್ ಅಂತಲೂ ಕರೀತಾರೆ. ಇದನ್ನು ಬಿಸಿಲಿನ ರಾಣಿ ಅಂತಲೇ ಕರೀತಾರೆ. ಇದನ್ನು ಸಾಮಾನ್ಯವಾಗಿ ಹಣ್ಣಿನ ತೋಟಗಳಲ್ಲಿ ಬೆಳೀತಾರೆ. ಈ ಹಣ್ಣು ತುಂಬ ರುಚಿಯಾಗಿರುತ್ತೆ. ಅಷ್ಟೇ ಅಲ್ಲ, ಪೋಷಕಾಂಶಗಳು, ಖನಿಜಾಂಶಗಳಿಂದ ಕೂಡಿರುತ್ತೆ. ಇದರ ಅತ್ಯಮೂಲ್ಯ ಉಪಯೋಗಗಳ ಬಗ್ಗೆ ಮುಂದೆ ತಿಳಿಸ್ತೀನಿ. ನೋಡಿ, ಈ ರೀತಿ ಈ ಹಣ್ಣು ಇರುತ್ತೆ. ನಿಮಗೆ ಸಾಮಾನ್ಯವಾಗಿ ಮಾರ್ಕೆಟ್ನಲ್ಲಿ ಈ ಹಣ್ಣುಗಳು ಸಿಗ್ತವೆ. ಬೇಸಿಗೆಯಲ್ಲಿ ಈ ಹಣ್ಣುಗಳು ಮಾರ್ಕೆಟ್ಗೆ ಬರ್ತವೆ. ಆಗ ರುಚಿ ಜಾಸ್ತಿ ಇರುತ್ತೆ. ಮಳೆ ಬಂದ ನಂತರ ಸಿಗುವ ಹಣ್ಣುಗಳು ಸ್ವಲ್ಪ ಸಪ್ಪೆಯಾಗಿರ್ತವೆ. ಪೂರ್ತಿಯಾಗಿ ಹಣ್ಣಾಗಿರುವಂಥ ಒಂದು ಪನ್ನೀರ್ ಹಣ್ಣನ್ನು ನೀವು ಈ ರೀತಿ ಅಲುಗಾಡಿಸಿದಾಗ ಒಳಗಡೆ ಬೀಜ ಇರೋದು ಗೊತ್ತಾಗತ್ತೆ. ಇದನ್ನು ನೀವು ಕಟ್ ಮಾಡಿದಾಗ ಒಳಗಡೆ ಗಮನಿಸ್ಬೋದು, ಬೀಜ ಈ ರೀತಿ ಇರುತ್ತೆ. ಈ ಬೀಜಗಳಿಂದಲೇ ಸುಲಭವಾಗಿ ಪನ್ನೇರಳೆ ಗಿಡವನ್ನು ನಾವು ಬೆಳೆಸಬಹುದು. ಗಿಡ ನೆಟ್ಟು 6-7 ವರ್ಷಗಳಲ್ಲಿ ಫಲವನ್ನು ಕೊಡೋದಕ್ಕೆ ಪ್ರಾರಂಭಿಸುತ್ತೆ. ಮರ ಬೆಳೆದ ನಂತರ ಸುಮಾರು 50 ವರ್ಷಗಳವರೆಗೂ ಇದು ಹಣ್ಣುಗಳನ್ನು ಕೊಡುತ್ತೆ. ಪ್ರತಿ ವರ್ಷ 3 ತಿಂಗಳವರೆಗೆ ನಿರಂತರವಾಗಿ ಹಣ್ಣುಗಳನ್ನು ಇದು ಕೊಡುತ್ತೆ. ಈ ಹಣ್ಣುಗಳನ್ನು ಸಂಗ್ರಹಿಸಿ ಇಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಫ್ರೆಶ್ ಆಗಿರುವಾಗಲೇ ನಾವು ಸೇವಿಸೋದು ಒಳ್ಳೆಯದು. ಇದಕ್ಕೆ ಹೆಚ್ಚಿನ ಆರೈಕೆ ಬೇಕಾಗಿಲ್ಲ. ಅಡಿಕೆ, ತೆಂಗಿನ ತೋಟದಲ್ಲೂ ಇದನ್ನು ಬೆಳಿಬಹುದು. ಇದರಲ್ಲಿ ಅನೇಕ ವೆರೈಟೀಸ್ನ ನಾವು ಕಾಣಬಹುದು. ಕಾಯಿಯಾಗಿರುವಾಗ ಹಸಿರಾಗಿದ್ದು ಹಣ್ಣಾದಾಗ ತಿಳಿ ಹಸಿರು, ಹಳದಿ, ಕೆಂಪು ಮತ್ತು ಬಂಗಾರದ ಬಣ್ಣಕ್ಕೆ ತಿರುಗೋದು ಈ ಹಣ್ಣಿನ ವಿಶೇಷತೆ. ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಪನ್ನೀರಳ ಗಿಡವನ್ನು ನಾವು ಗಮನಿಸಬಹುದು. ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಕೆಂಪು ಬಣ್ಣದಲ್ಲೂ ಇರುತ್ತೆ, ಬಿಳಿ ಬಣ್ಣದಲ್ಲೂ ಇರುತ್ತೆ, ಆಮೇಲೆ ತಿಳಿ ಹಳದಿ ಬಣ್ಣದಲ್ಲೂ ಕೂಡ ಸಿಗುತ್ತೆ. ಈಗ ಈ ಹಣ್ಣಿನ ಉಪಯೋಗಗಳು ಅಂದರೆ ಇದನ್ನು ತಿನ್ನೋದ್ರಿಂದ ಸಿಗುವಂತಹ ಆರೋಗ್ಯ ಲಾಭಗಳು ಏನೇನು ಅನ್ನೋದನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಬನ್ನಿ. ಇದರಲ್ಲಿ ವಿಟಮಿನ್ B1, B2, B3 ಇರುತ್ತೆ. ಜೊತೆಯಲ್ಲಿ ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ, ಫಾಸ್ಫರಸ್, ಐರನ್ ಅಂತಹ ಖನಿಜಾಂಶಗಳಿರ್ತವೆ. ಇದರಿಂದ ದೇಹದ ಆರೋಗ್ಯಕ್ಕೆ ಇದು ಬಹಳನೇ ಒಳ್ಳೆಯದು. ಹಣ್ಣಿನ ಮಿಶ್ರಣವನ್ನು ಮೂತ್ರವರ್ಧಕ ಔಷಧಿಯಾಗೂ ಕೂಡ ಆಯುರ್ವೇದದಲ್ಲಿ ಬಳಸ್ತಾರೆ. ಚರ್ಮದ ಆರೋಗ್ಯಕ್ಕೆ ಇದು ಅತ್ಯುತ್ತಮ ಹಣ್ಣು ಅಂತ ಅನ್ಬಹುದು. ಇದು ಚರ್ಮದ ಕೋಶಗಳನ್ನು ರೀಜುವಿನೇಟ್ ಮಾಡುತ್ತೆ. ದೇಹದ ಡಿಹೈಡ್ರೇಷನ್ ತಡೆಯೋದಕ್ಕೆ ಕೂಡ ಬಹಳ ಒಳ್ಳೆಯ ಹಣ್ಣು. ವಿಟಮಿನ್ ಎ ಇರೋದ್ರಿಂದ ಇದು ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬಾ ಉಪಯೋಗಕ್ಕೆ ಬರುತ್ತೆ. ಈ ಮರದ ಎಲೆ, ತೊಗಟೆ, ಹಣ್ಣು ಎಲ್ಲವೂ ಔಷಧೀಯ ಗುಣವನ್ನು ಹೊಂದಿದ್ದಾವೆ. ಇದರ ಎಲೆಯಿಂದ ತಯಾರಿಸಿದ ಕಷಾಯವನ್ನು ಸಂಧಿವಾತದ ಚಿಕಿತ್ಸೆಗಾಗಿ ಬಳಸ್ತಾರೆ. ಪನ್ನೇರಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಹೆಚ್ಚಾದ ಪ್ರಮಾಣದಲ್ಲಿ ಇರೋದ್ರಿಂದ ದೇಹದ ಕೊಬ್ಬಿನಾಂಶವನ್ನು ಕಡಿಮೆ ಮಾಡೋದರಲ್ಲಿ ಪರಿಣಾಮಕಾರಿಯಾಗಿದೆ. ಇದರ ಮುಖ್ಯವಾದ ಲಾಭ ಅಂತಂದರೆ ಸ್ತ್ರೀಯರನ್ನು ಸ್ತನ ಕ್ಯಾನ್ಸರಿಂದ ಇದು ರಕ್ಷಿಸುತ್ತೆ. ಪುರುಷರು ವಾರಕ್ಕೊಮ್ಮೆ ಆಹಾರದಲ್ಲಿ ಇದನ್ನು ಬಳಸೋದ್ರಿಂದ ಪ್ರಾಸ್ಟೇಟ್ ಕ್ಯಾನ್ಸರ್ ಬರುವ ಸಾಧ್ಯತೆ ಕಡಿಮೆಯಾಗುತ್ತೆ. ಪನ್ನೇರಳೆ ಹಣ್ಣು ಮೆದುಳಿಗೆ ಶಕ್ತಿವರ್ಧಕ ಔಷಧವಾಗಿ ಆ್ಯಕ್ಟ್ ಮಾಡುತ್ತೆ. ಇದರ ಬೀಜವನ್ನು ನೆನೆಸಿಟ್ಟು ರುಬ್ಬಿ ಸೇವಿಸೋದ್ರಿಂದ ರಕ್ತಹೀನತೆ ಕಡಿಮೆಯಾಗತ್ತೆ. ಒಣಗಿದ ಬೀಜವನ್ನು ಪುಡಿ ಮಾಡಿ ಅತಿಸಾರ, ಲೈಂಗಿಕ ರೋಗಗಳ ಚಿಕಿತ್ಸೆಗೂ ಕೂಡ ಬಳಸ್ತಾರೆ. ಉಬ್ಬಸವನ್ನು ನಿಯಂತ್ರಿಸುವಲ್ಲಿ ಕೂಡ ಇದರ ಬೀಜ ಸಹಕಾರಿಯಾಗಿದೆ. ಅಷ್ಟೇ ಅಲ್ಲ, ಮಧುಮೇಹ ನಿಯಂತ್ರಣಕ್ಕೂ ಕೂಡ ಇದರ ಬೀಜದ ಪುಡಿಯನ್ನು ಆಯುರ್ವೇದದಲ್ಲಿ ಉಪಯೋಗಿಸ್ತಾರೆ. ಆದರೂ ಕೂಡ ಇದರ ಬೀಜವನ್ನು ಆಯುರ್ವೇದ ವೈದ್ಯರ ಸಲಹೆ ಮೇರೆಗೆ ಬಳಸೋದು ಒಳ್ಳೆಯದು. ಸುಲಭವಾಗಿ ಸಿಗುವಂತಹ ಈ ಪನ್ನೇರಳೆ ಹಣ್ಣನ್ನು ನೀವು ಧಾರಾಳವಾಗಿ ಬಳಸ್ಬೋದು. ತುಂಬಾ ರುಚಿಕರವಾಗಿರುತ್ತೆ ಮತ್ತು ನಿಮ್ಮ ಆರೋಗ್ಯಕ್ಕೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಇದರ ತೊಗಟೆ ಸಿಹಿ ಗುಲಾಬಿಯ ಪರಿಮಳವನ್ನು ಹೊಂದಿದೆ. ಇದು ಫಂಗಲ್ ಇನ್ಫೆಕ್ಷನನ್ನು ತಡೆಯೋದಕ್ಕೆ, ಇದರಿಂದ ಉಂಟಾಗುವಂಥ ತೊಂದರೆಯನ್ನು ನಿವಾರಿಸೋದಕ್ಕೆ ಉಪಯೋಗಕ್ಕೆ ಬರುತ್ತೆ. ತೊಗಟೆಯ ಕಷಾಯ ಬ್ರಾಂಕೈಟಿಸ್ ಶಮನಕ್ಕೂ ಕೂಡ ಒಳ್ಳೆಯದು. ಇದರ ಕಷಾಯ ಕಟ್ಟಿದ ಗಂಟಲು, ಮಧುಮೇಹ, ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳ ಚಿಕಿತ್ಸೆಗೂ ಕೂಡ ಉಪಯೋಗಕ್ಕೆ ಬರುತ್ತೆ. ಜ್ವರ, ಆಮಶಂಕೆ, ದಮ್ಮು ರೋಗಕ್ಕೂ ಕೂಡ ಇದರ ತೊಗಟೆಯ ಕಷಾಯ ಉಪಯೋಗಕ್ಕೆ ಬರುತ್ತೆ. ಈ ಪನ್ನೇರಳೆ ಹಣ್ಣುಗಳು ಬಿಸಿಲಿಗೆ ಬೇಗ ಹಾಳಾಗ್ತವೆ.
ಇವುಗಳು ಹಾಳಾಗದಂತೆ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಇವು ಕಾಯಿಯಾಗಿರುವಾಗಲೇ ಪ್ಲಾಸ್ಟಿಕ್ ಚೀಲವನ್ನು ಕಟ್ಟಿ ಈ ಹಣ್ಣುಗಳನ್ನು ನಾವು ರಕ್ಷಿಸಬೇಕಾಗತ್ತೆ. ಕೀಟಗಳ ಬಾಧೆ ಕೂಡ ಇದಕ್ಕೆ ತಪ್ಪಿದ್ದಲ್ಲ. ಎಲೆಗಳಿಗೆ ಗಿಡ ಹೇನುಗಳ ಕಾಟ ಇದ್ದರೆ ಎಲೆ ತಿನ್ನುವ ಕೀಟ ಕೂಡ ಇದಕ್ಕೆ ಅಟ್ಯಾಕ್ ಮಾಡುತ್ತೆ. ಹಣ್ಣಿಗಾಗಿ ಬರುವಂತಹ ನೊಣಗಳ ಕಾಟ ಕೂಡ ಇರುತ್ತೆ. ಇದರ ಹತೋಟಿಗೆ ಸಾಮಾನ್ಯವಾಗಿ ಮಾನೋಕ್ರೋಟೋಫಾಸ್ ಬಳಸ್ತಾರೆ. ಒಂದು ವೇಳೆ ಕಡು ಮಣ್ಣಿನಲ್ಲಿ ಈ ಮರ ಬೆಳೆದಿದ್ರೆ ಗೊಬ್ಬರದ ಅಗತ್ಯ ಇದಕ್ಕೆ ಕಂಡು ಬರೋದಿಲ್ಲ. ಅಷ್ಟೇ ಅಲ್ಲ ಸ್ನೇಹಿತರೆ, ಇದನ್ನು ನಾವು ಮನೆಗಳಲ್ಲೂ ಕೂಡ ದೊಡ್ಡ ದೊಡ್ಡ ಪಾಟ್ಗಳನ್ನ ಉಪಯೋಗಿಸಿ ಸಣ್ಣ ಗಿಡಗಳನ್ನ ಬೇಕಿದ್ರೆ ಬೆಳ್ಕೊಳ್ಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಪನ್ನೇರಳೆ ಹಣ್ಣು ಅಥವಾ ಪನ್ನೀರ್ ಹಣ್ಣನ್ನು ಉಪಯೋಗಗಳು ಏನೇನು ಅನ್ನೋದನ್ನ. ಇದು ಒಂದು ವೇಳೆ ನಿಮಗೆ ಮಾರ್ಕೆಟ್ನಲ್ಲಿ ಸಿಕ್ಕರೆ ಅಥವಾ ಎಲ್ಲೇ ಕಂಡ್ರೂ ಕೂಡ ಇದನ್ನು ಬಿಟ್ಟು ಬರಬೇಡಿ, ಮನೆಗೆ ತಗೊಂಡು ಬನ್ನಿ. ಇದನ್ನು ತಿನ್ನೋದ್ರಿಂದ ನಿಮಗೆ ಸಾಕಷ್ಟು ಆರೋಗ್ಯ ಲಾಭಗಳು ಸಿಗ್ತವೆ. ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬಂತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.